ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಮುಗಿದಿದೆ. ನೀಲಿನಕ್ಷೆ ಪ್ರಕಾರವೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ತಾವೆಲ್ಲ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿರ್ತೀರ ಅಂದ್ಕೊಂಡಿದ್ದೀನಿ. ಈ ಪರೀಕ್ಷೆಯ ಸರಿಯಾದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಬಹು ಆಯ್ಕೆಯ ಮೊದಲ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು. ಸರಿ ಉತ್ತರ ಪುಷ್ಪದಿಂದ. ಎರಡನೇ ಪ್ರಶ್ನೆಗೆ ಆಯ್ಕೆ ಇ 2 ಮತ್ತು 4 ಸರಿ. ಇನ್ನು ಮೂರನೇ ಪ್ರಶ್ನೆ, ಜಾಲಿಯ ರಸಸ್ವಾದ ಹೇಗಿರುತ್ತದೆ? ಆಯ್ಕೆ ಇ ವಿಷದಂತೆ. ನಾಲ್ಕನೇ ಪ್ರಶ್ನೆ, ಜೀಸಸ್ನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದರು. ಉತ್ತರ ಆಯ್ಕೆ ಇ ಬರಬ್ಬನ. ಐದನೇ ಪ್ರಶ್ನೆ, ಕವಯಿತ್ರಿ ಸುಕನ್ಯಾ ಮರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ. ಉತ್ತರ ಆಯ್ಕೆ ಇ ಗಂಜಿಗೆ. ಆರನೇ ಪ್ರಶ್ನೆಗೆ ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. ಏಳನೇ ಪ್ರಶ್ನೆ, ಇದು ಕಲಾಂರವರ ಆತ್ಮಚರಿತ್ರೆಯ ಹೆಸರು. ಉತ್ತರ ವಿಂಗ್ಸ್ ಆಫ್ ಫೈರ್. ಎಂಟನೆಯ ಪ್ರಶ್ನೆ, ನಿರೂಪಕರ ಗೆಳೆಯ ಪ್ರಕಾಶ್ ಇವರು. ಉತ್ತರ ಇಕಲಾಜಿಸ್ಟ್ ಗೆಳೆಯ. ಒಂಬತ್ತನೇ ಪ್ರಶ್ನೆ, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದನು. ಉತ್ತರ ಆಯ್ಕೆ ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇನ್ನು 10ನೇ ಪ್ರಶ್ನೆಗೆ ಉತ್ತರ ಆಯ್ಕೆ ಇ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಮುಂದಿನ ವಿಭಾಗ ಬಿಟ್ಟಸ್ಥಳ. ಬಿಟ್ಟಸ್ಥಳದ ಮೊದಲನೇ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್. ಇದಕ್ಕೆ ಉತ್ತರ ನಿಶಾ ಶರ್ಮಾ. ಮುಂದಿನ ಬಿಟ್ಟಸ್ಥಳದ ಪ್ರಶ್ನೆ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡ್ಯಾಶ್. ಇದಕ್ಕೆ ಉತ್ತರ CNR ರಾವ್. ಮುಂದಿನ ಬಿಟ್ಟಸ್ಥಳ, ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಡ್ಯಾಶ್. ಇದಕ್ಕೆ ಉತ್ತರ ಕುದುಪನಿಗೆ. ಮುಂದಿನ ಬಿಟ್ಟಸ್ಥಳ, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಇದಕ್ಕೆ ಉತ್ತರ ರಾಮಾಯಣದ ಕತೆ. ಮುಂದಿನ ಬಿಟ್ಟಸ್ಥಳದ ಪ್ರಶ್ನೆ, ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ. ಇದಕ್ಕೆ ಉತ್ತರ ವಾರ್ತಾ ಇಲಾಖೆ. ಮುಂದಿನ ವಿಭಾಗ ಹೊಂದಿಸಿ ಬರೆಯಿರಿ. ಕದಡಿದ ಸಲಿಲಂ ತಿಳಿವಂದದೆ. ಸರಿ ಉತ್ತರ ನಾಗಚಂದ್ರ. ಪುಲಿಗೆರೆ ಸೋಮನಾಥ. ಸರಿ ಉತ್ತರ ಸೋಮೇಶ್ವರ ಶತಕ. ಪುರಂದರದಾಸರು. ಸರಿ ಉತ್ತರ ಜಾಲಿಯ ಮರದಂತೆ. ಮುಕ್ತಕಂಠ. ಸರಿ ಉತ್ತರ ಬೆಳಗುಜಾವ. ಟಿ ಯಲ್ಲಪ್ಪ. ಸರಿ ಉತ್ತರ ಹತ್ತಿ ಚಿತ್ತ ಮತ್ತು. ಇದಿಷ್ಟು ಹೊಂದಿಸಿ ಬರೆಯಿರಿ ವಿಭಾಗ. ನಂತರ ಭಾಷಾಭ್ಯಾಸ ವಿಭಾಗದಲ್ಲಿ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಕಲಿ ಭೀಮ. ಇದಕ್ಕೆ ಉತ್ತರ ಕಲಿ. ಹುಸಿನಿದ್ದೆ. ಇದಕ್ಕೆ ಉತ್ತರ ಹುಸಿ. ಕಿರುಹಾದಿ. ಇದಕ್ಕೆ ಉತ್ತರ ಕಿರು. ಮುಂದಿನ ಪ್ರಶ್ನೆ, ಕೆಳಗಿನ 2 ಕ್ರಿಯಾಪದಗಳ ಧಾತುವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಓದುವನು. ಇದಕ್ಕೆ ಉತ್ತರ ಓದು. ನಲಿಯುತ್ತಾನೆ. ಇದಕ್ಕೆ ಉತ್ತರ ನಲಿ. ಹಾಡುವಳು. ಇದಕ್ಕೆ ಉತ್ತರ ಹಾಡು. ಮುಂದಿನ ಪ್ರಶ್ನೆಯಲ್ಲಿ ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾನೆ. ಗುರುವಿಗೆ ಅಂತ ಮೊದಲನೇ ಪದ ಇದೆ. ಇದಕ್ಕೆ ಉತ್ತರ ಚತುರ್ಥಿ ವಿಭಕ್ತಿ ಪ್ರತ್ಯಯ. ವಿಶ್ವಾಸದಿಂದ ಅಂತ 2ನೇ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ತೃತೀಯ ವಿಭಕ್ತಿ ಪ್ರತ್ಯಯ. ಗದ್ಯದೊಳ್ ಎಂಬಂತ 3ನೇ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಮುಂದಿನ ಪ್ರಶ್ನೆಯಲ್ಲಿ ಕೆಳಗಿನ 2 ಪದಗಳ ತತ್ಸಮ ರೂಪವನ್ನು ಬರೀರಿ ಅಂತ ನೀಡಿದ್ದಾನೆ. ರಾಯ ಅಂತ ಕೊಟ್ಟಿದ್ದಾನೆ. ಉತ್ತರ ರಾಜ. ದನಿ ಅಂತ ಕೊಟ್ಟಿದ್ದಾನೆ. ಉತ್ತರ ಧ್ವನಿ. ಪಯಣ ಅಂತ ಕೊಟ್ಟಿದ್ದಾನೆ. ಉತ್ತರ ಪ್ರಯಾಣ. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ನುಡಿಗಟ್ಟನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಟ್ಟಿದ್ದಾನೆ. ತಲೆದೋಗು, ದಾರಿದೀಪ, ಗಾಳಿ ಸುದ್ದಿ. ಇದನ್ನು ಬರೆದಿರ್ತೀರಾ ಅಂದ್ಕೊಂಡಿದ್ದೀನಿ. ಇದಿಷ್ಟು ಬಹು ಆಯ್ಕೆಯ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ ಮತ್ತು ವ್ಯಾಕರಣಗಳಿಗೆ ಕೀ ಉತ್ತರಗಳು. ಮುಂದಿನ ಸಂಚಿಕೆಯಲ್ಲಿ ಎಲ್ಲ ಪ್ರಶ್ನೆಗಳ ಕೀ ಉತ್ತರಗಳನ್ನ ನೀಡ್ತೇನೆ. ಆ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.